अर्जित करते हैं। मेरे होते हुए इस घराने को मैं मरते हुए नहीं देख सकता माँ। परफॉर्मेंसेस वीडियोस सब छोड़ दिए मैंने। ಹಲೋ ನಮಸ್ತೆ, ಫಿಲ್ಮಿ ರಣರೋಕ್ಷಗೆ ಸ್ವಾಗತ. ಅದೇ ರೀತಿಯಲ್ಲಿ ಬಂದಿಶ್ ಮತ್ತು ಬಂದಿತ್ ಅನ್ನೋ ಒಂದು ಸೀಸನ್ 2ನ ಒಂದು ಅಫಿಷಿಯಲ್ ಟ್ರೈಲರ್ ರಿಲೀಸ್ ಆಗಿದೆ ಅಂತ ಹೇಳ್ಬೋದು. ಪ್ರೈಮ್ ವಿಡಿಯೋ ಮೂಲಕ ಖಂಡಿತವಾಗಿ ಯಾರ್ಯಾರು ಟ್ರೈಲರ್ ನೋಡಲು ಖಂಡಿತವಾಗಿ ನೋಡ್ಕೊಂಡು ಬನ್ನಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಋತ್ವಿಕ್ ಭೌಮಿಕ್ ಮತ್ತು ಶ್ರೇಯಾ ಚೌಧರಿ ಅವರು ಈ ಮೂವಿಯನ್ನು ನಡೆಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಮೇಲ್ನೋಟಕ್ಕೆ ಕಂಡು ಬರೋದಾದರೆ ಈ ಮೂವಿಯ ಒಂದು ಸಿನಿ ಆ್ಯಂಗಲ್ನ ಮೂಲಕ ಒಂದು ನೋಡಿದಾದರೆ ಒಂದು ಉತ್ತಮವಾಗಿ ಶೂಟ್ ಮಾಡಿದ್ದಾರೆ ಅಂತಲೇ ಹೇಳೋದು. ಅದೇ ರೀತಿಗೆ ಸ್ಟೋರಿ ಲೈನಪ್ ನೋಡೋದಾದರೆ ಖಂಡಿತವಾಗಿಯೂ ಈ ಮೂವಿ ನೋಡಿದ ಮೇಲೆ ಗೊತ್ತಾಗ್ಬೋದು ಅಂತ ಹೇಳೋಕ್ಕೆ ಇಷ್ಟ. ಆದರೂ ಕೂಡ ಒಂದು ಟ್ರೈಲರ್ ಅಂತೂ ಉತ್ತಮವಾಗಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಂದು ಸಾಂಗ್ ಹೇಳುವಂಥ ಒಂದು ವ್ಯಕ್ತಿ ಎಷ್ಟರ ಮಟ್ಟಿಗೆ ಇವರು ಯಾವ ಲೆವೆಲ್ಗೆ ಹೋಗ್ಬೋದು, ಎಷ್ಟರ ಮಟ್ಟಿಗೆ ಇವರಿಗೆ ಒಂದು ಅವಕಾಶ ಸಿಗುತ್ತೆ, ಎಷ್ಟರ ಮಟ್ಟಿಗೆ ಇವರು ಬೆಳೆದುಕೊಂಡು ಹೋಗ್ತಾರೆ ಅನ್ನೋ ಒಂದು ವಿಚಾರ ಒಂದು ಸಂಗೀತ ಪ್ರಿಯರಿಗೆ ಒಂದು ಹೇಳಿ ಮಾಡಿಸಿದಂಥ ಮೂವಿಯಲ್ಲಿ ಕೂಡ ಈ ಮೂವಿಗೆ ಒಂದು ಸೀಸನ್ ಕೂಡ ಒಂದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿಯೂ ಈ ವಿಚಾರಕ್ಕೆ ಹೆಚ್ಚಾಗಿ ಒಂದು ಸಂಗೀತಗಾರರು, ಅದೇ ರೀತಿ ಸಂಗೀತ ಪ್ರೇಮಿಗಳು ಈ ಮೂವಿಯನ್ನು ಖಂಡಿತವಾಗಿ ಇಷ್ಟಪಡ್ತಾರೆ ಅಂತಲೇ ಹೇಳೋದು. ಯಾಕಂತಂದರೆ ಅವರ ಜೀವನದಲ್ಲಿ ಕೂಡ ಒಂದು ಇಂಥ ಅವಕಾಶಗಳು, ಇಂಥ ಒಂದು ನಿದರ್ಶನಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ ಅಂತಲೇ ಹೇಳೋದು. ಅದೇ ರೀತಿಯ ಒಂದು ಸ್ಟೋರಿ ಲೈನಪ್ಪನ್ನು ಇಟ್ಕೊಂಡು ಖಂಡಿತವಾಗಿ ಈ ಮೂವಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಖಂಡಿತವಾಗಿಯೂ ಏನೇ ಆಗಲಿ ಈ ಒಂದು ವಿಶೇಷವಾದ ಒಂದು ಪ್ರಯತ್ನಕ್ಕೆ ಖಂಡಿತವಾಗಿಯೂ ಯಾಕಂತೇಳಿದ್ರೆ ದೊಡ್ಡ ಮಟ್ಟಿನ ಒಂದು ವಿಶೇಷ ಅಂತ ಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಪ್ರೇಕ್ಷಕರು ಎಷ್ಟರ ಮಟ್ಟಿಗೆ ಒಂದು ರೆಸ್ಪಾನ್ಸ್ ಕೊಡ್ಬೋದು, ಅದೇ ರೀತಿಗೆ ಪ್ರೇಕ್ಷಕರು ಎಳ್ಳೆ ಮಟ್ಟಿಗೆ ಮುಟ್ಬೋದು ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ ಈ ವಿಚಾರಕ್ಕೆ ದೊಡ್ಡ ಮಟ್ಟಿನಲ್ಲಿ ಈ ಮೂವಿಯ ಒಂದು ಪ್ರಚಾರ ಬಂದರೆ ಈ ಮೂವಿ ಕೂಡ ಒಂದು ಒಳ್ಳೆ ರೀಚ್ ಮಾಡಬಹುದು ಅನ್ನೋ ಒಂದು ವಿಚಾರಕ್ಕೆ ಕೂಡ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಕೂಡ ಅಂಥದ್ದೇ ಒಂದು ದೃಶ್ಯಗಳನ್ನು ಕೂಡ ಈ ಒಂದು ಟ್ರೈಲರ್ ಮೂಲಕ ಒಂದು ತೋರಿಸಲಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ಪ್ರೇಕ್ಷಕರ ಒಂದು ರೆಸ್ಪಾನ್ಸ್, ಅದೇ ರೀತಿಗೆ ಪ್ರೇಕ್ಷಕರ ನಿರ್ಧಾರ ಎಷ್ಟರ ಮಟ್ಟಿಗೆ ಒಂದು ಪ್ರೇಕ್ಷಕರ ರೆಸ್ಪಾನ್ಸ್ ಎಷ್ಟರ ಮಟ್ಟಿಗೆ ಕೊಡ್ತಾರೆ ಅನ್ನೋ ಒಂದು ವಿಚಾರ ಕೂಡ ದೊಡ್ಡ ಮಟ್ಟಿನಲ್ಲಿ ಯಕ್ಷ ಪ್ರಶ್ನೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಆಲ್ ಓವರ್ ಟೀಮ್ ತಂಡಕ್ಕೂ ಒಂದು ದೊಡ್ಡ ಮಟ್ಟಿನಲ್ಲಿ ಒಳ್ಳೆಯದಾಗಲಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮೂವಿಯನ್ನು ನೋಡಿದರೆ ಆಶಿಕಿ 2 ಮೂವಿಯನ್ನು ನೆನಪಾಗಬಹುದು ಅಂತಲೇ ಹೇಳಕ್ಕೆ ಇಷ್ಟ. ಯಾಕಂತಂದರೆ ಒಂದು ತನ್ನ ಗರ್ಲ್ ಫ್ರೆಂಡ್ಗೋಸ್ಕರ, ಯಾಕಂತೇಳಿದ್ರೆ ತನ್ನ ಪ್ರೇಮಿಗೋಸ್ಕರ ಅವನು ಸಿಂಗರ್ ಆಗಬೇಕು ಅನ್ನೋ ಒಂದು ವಿಚಾರಕ್ಕೆ ದೊಡ್ಡ ಮಟ್ಟಿನಲ್ಲಿ ಒಂದು ಕಷ್ಟಪಡ್ತಾಳೆ. ಯಾಕಂತೇಳಿದ್ರೆ ಆ ಒಂದು ಕಷ್ಟಪಟ್ಟು ಯಾಕಂದರೆ ಆ ಒಂದು ಸಿಂಗರ್ ಲೆವೆಲ್ಗೆ ಹೋಗ್ತಾಳೆ. ಆದರೆ ಒಂದು ಇವಳನ್ನು ಮರೆತು ಬಿಡ್ತಾ ಅನ್ನೋ ಒಂದು ವಿಚಾರಕ್ಕೆ ಕೂಡ ದೊಡ್ಡ ಮಟ್ಟಿನಲ್ಲಿ ಇಮೋಷ್ನಲ್ ಆಗಿ, ಯಾಕಂತೇಳಿದ್ರೆ ಕಂಪ್ಲೀಟಾಗಿ ಅವನು ಒಂದು ಪಾಗಲ್ ಪ್ರೇಮಿ ಥರ ಆಗ್ಬಿಡ್ತಾನೆ ಅಂತಲೇ ಹೇಳೋದು. ಅದೇ ರೀತಿಯಲ್ಲಿ ಕೂಡ ಆದರೆ ಆ ಮೂವಿ ಥರ ಈ ಮೂವಿನಲ್ಲಿ ಇರ್ಬೋಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಒಂದು ಸಂಗೀತದ ಮಟ್ಟಿಗೆ ಅದೇ ವಿಚಾರದಲ್ಲಿ ಕೂಡ ಈ ಮೂವಿಯ ಒಂದು ಸ್ಟೋರಿ ಲೈನಪ್ ಇರ್ಬೋದು ಅನ್ನೋ ಒಂದು ವಿಚಾರಕ್ಕೆ ಮೇಲ್ನೋಟಕ್ಕೆ ಕಂಡು ಬರಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೂ ಕೂಡ ಇತ್ತೀಚಿನ ಒಂದು ಶ್ರೇಯಾ ಘೋಷಾಲ್ ಇರ್ಬೋದು, ಅದೇ ರೀತಿ ಹೆಚ್ಚಾಗಿ ಸಂಗೀತ ನಟರು ಅಂತ ಹೇಳಿದ್ರೆ ಒಂದು ಸಂಗೀತದಿಂದ ಒಂದು ಆಯ್ಕೆಯಾಗಿ ಬಂದವರಲ್ಲಿ ಕೂಡ ಇವರು ಕೂಡ ಒಬ್ಬರು ಅಂತ ಹೇಳಕ್ಕೆ. ಯಾಕಂತಂದರೆ ಎಷ್ಟೋ ಜನ ಅಂಥ ಒಂದು ಅವಕಾಶ ಸಿಕ್ಕದೇ ಇರುವಂಥ ಒಂದು ವ್ಯಕ್ತಿಗಳು ಕೂಡ ಒಂದು ತುಂಬ ಜನ ಇದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಕೂಡ ಎಷ್ಟೋ ಅವಕಾಶ, ಯಾಕಂತಂದರೆ ಕೆಲವರಿಗೆ ಅವಕಾಶ ಸಿಗೋದಿಲ್ಲ, ತುಂಬ ಬಡವರು ಇರ್ತಾರೆ. ಯಾಕಂತಂದರೆ ಅಂಥವರಿಗೆ ಒಂದು ಅವಕಾಶ ಸಿಗೋದಿಲ್ಲ. ಆದರೂ ಕೂಡ ಅವರು ಒಂದು ಕಷ್ಟಪಡ್ತಾರೆ ಅಂತಲೇ ಹೇಳೋದು. ಆದರೆ ಅವರ ಕಷ್ಟಪಟ್ಟಿರುವಂಥ ಒಂದು ಅವಕಾಶ ಎಲ್ಲಿವರೆಗೆ ಬಂದು ಮುಟ್ಟುತ್ತೆ ಅನ್ನೋ ಒಂದು ವಿಚಾರ ಕೂಡ ದೊಡ್ಡ ಮಟ್ಟಿನಲ್ಲಿ ಇರುತ್ತೆ ಅಂತ ಹೇಳೋದು ಸ್ನೇಹಿತರೆ. ಅದೇ ರೀತಿಯಲ್ಲಿ ಕೂಡ ಈ ಮೂವಿಯಲ್ಲಿ ಕೂಡ ಅಂಥದ್ದೇ ಒಂದು ಒಳ್ಳೆಯ ಸ್ಟೋರಿಯನ್ನು ಇಟ್ಕೊಂಡು ಈ ಟೀಮ್ ಚಿತ್ರತಂಡ ಅಂತೂ ಖಂಡಿತವಾಗಿ ಮಾಡ್ಕೊಂಡು ಬಂದಿದೆ ಅಂತಲೇ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನೋಡೋಣ ಫಿಲ್ಮ್ ರಿಲೀಸ್ ಆದಮೇಲೆ ಈ ಒಂದು ಪ್ರತಿಕ್ರಿಯೆ ಯಾವ ಥರ ಇರುತ್ತೆ ಅನ್ನೋ ಒಂದು ವಿಚಾರ ಕೂಡ ರಿಲೀಸ್ ಆದಮೇಲೆ ಗೊತ್ತಾಗ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ದೊಡ್ಡ ಮಟ್ಟಿನಲ್ಲಿ ಪ್ರೇಕ್ಷಕರಂತೂ ಕಮೆಂಟ್ಸ್ ಬಾಕ್ಸ್ ಮೂಲಕ ಒಂದು ಒಳ್ಳೆಯ ರೀತಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ಕೂಡ ಒಂದು ವ್ಯಕ್ತಪಡಿಸಿದ್ದಾರೆ. ಆದರೆ ಒಂದು ಕಲೆಕ್ಷನ್ ಮೂಲಕ ಎಷ್ಟರ ಮಟ್ಟಿಗೆ ಒಂದು ಮಾಡ್ಬೋದು ಅನ್ನೋ ಒಂದು ವಿಚಾರ ಕೂಡ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಆದರೆ ಕೂಡ ಒಂದು ಈಗಾಗಲೇ ಒಂದು ಈ ಟ್ರೈಲರ್ನ ಒಂದು 80 ಲಕ್ಷಕ್ಕಿಂತ ಹೆಚ್ಚು ವೀಕ್ಷಣೆ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಷ್ಟರ ಮಟ್ಟಿಗೆ ಒಂದು ಲೆವೆಲ್ಗೆ ಒಂದು ರೀಚ್ ಆಗಿದೆ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಸೀಸನ್ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಯಾಕಂತೇಳಿದ್ರೆ ಯಾವುದೇ ಒಂದು ನಾರ್ಮಲ್ ಆದರೂ ಕೂಡ ಒಂದು ಅಷ್ಟರ ಮಟ್ಟಿಗೆ ಒಂದು ರೀಚ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಈ ಮೂವಿಯ ಒಂದು ಸೀಸನ್ 2ನ ಒಂದು ಅಷ್ಟರ ಮಟ್ಟಿಗೆ ಒಂದು ಬಂದಿದೆ ಅಂತ ಹೇಳಿದ್ರೆ ಒಂದು ಒಳ್ಳೆಯ ರೆಸ್ಪಾನ್ಸ್, ಪಬ್ಲಿಕ್ ರೆಸ್ಪಾನ್ಸ್ ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಕಂಡು ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡೋಣ ಒಂದು ಎಷ್ಟರ ಮಟ್ಟಿಗೆ ಈ ಮೂವಿ ಒಂದು ದೊಡ್ಡ ಮಟ್ಟಿಗೆ ಹಿಟ್ ಆಗುತ್ತಾ, ಎಷ್ಟರ ಮಟ್ಟಿಗೆ ಕಲೆಕ್ಷನ್ ಬಂದು ನಿಲ್ಲುತ್ತೆ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಹೇಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ವಿಡಿಯೋವನ್ನು ಸ್ಕಿಪ್ ಮಾಡಿದ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ತುಂಬ ಅಂದರೆ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ
ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ನಮ್ಮ ಫಿಲ್ಮಿ ರೆಡ್ ರಾಕ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಪ್ರೈಮ್ ವಿಡಿಯೋದ ಸೀಸನ್ 2ನ ಮಿಸ್ ಮಾಡಿ ನೀವು ನೋಡಿ. ಅದೇ ರೀತಿಗೆ ಯಾರು ಟ್ರೈಲರ್ ನೋಡ್ಕೊಂಡು ಬರಲಿಲ್ವ ಟ್ರೈಲರ್ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಜೈ ಹಿಂದ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಕಿಪ್ ಮಾಡಿದ ವಿಡಿಯೋ ನೋಡೋದಕ್ಕಾಗಿ ತುಂಬ ಅಂದರೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.